ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಅವರೆಕಾಳಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಅವರೆಕಾಳು ಸೀಸನ್ ಮುಗಿಯೋಕ್ಕೆ ಬಂದಿದೆ, ಅದಕ್ಕೆ ಲಾಸ್ಟ್ಗೆ ಒಂದು ಅವರೆಕಾಳು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಇವತ್ತು ಮಾಡ್ತಾ ಇದ್ದೀನಿ. ಇದನ್ನು ಯಾವ ಥರ ಮಾಡಬೇಕು, ಏನೇನು ಹಾಕಿ ಮಾಡಿದ್ದೀನಿ ಈ ರೆಸಿಪಿನ, ತುಂಬ ಕಮ್ಮಿ ಸಮಯದಲ್ಲಿ ತುಂಬ ಈಸಿಯಾಗಿ ರುಚಿಯಾಗಿ ನಾವು ಇದನ್ನು ಮಾಡ್ಕೋಬೋದು. ಇಲ್ಲಿ ಸಿಪ್ಪೆ ತೆಗೆದಿರೋ ಅವರೆಕಾಳನ್ನ ತೊಗೊಂಡಿದ್ದೀನಿ. ಈರುಳ್ಳಿನ 3 ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಹಿಡಿ ತುಂಬ ಕೊತ್ತಂಬರಿ ಸೊಪ್ಪು, ಹಿಡಿ ತುಂಬ ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಬಟಾಣೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 3 ಟೊಮಾಟೋನ ತೊಗೊಂಡಿದ್ದೀನಿ. ಬನ್ನಿ ನೋಡೋಣ ಇದನ್ನು ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆಮೇಲೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಥ್ಯಾಂಕ್ ಯು. ಇಲ್ಲಿ ಕುಕ್ಕರ್ ಇಟ್ಬಿಟ್ಟು ಆಮೇಲೆ ಪಲಾವ್ ಎಲೆ, ಆಮೇಲೆ ಚಕ್ಕೆ, ಲವಂಗ, ಫುಲ್ ಚಕ್ರ ಹಾಕ್ಬಿಟ್ಟು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದನ್ನ ಅದನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಮಸಾಲೆ ಎಲ್ಲ ರುಬ್ಕೋಬೇಕು. ಮಸಾಲೆಯಲ್ಲೂ ನಾನು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ರುಬ್ಬುವಾಗ ಚಕ್ಕೆ ಲವಂಗ ಹಾಕ್ಕೊಂಡ್ರೆ. ಈರುಳ್ಳಿ ಈ ಥರ ಫ್ರೈ ಆಗಬೇಕು, ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಟೊಮಾಟೊ ಹಾಕ್ಕೊಂಡಿದ್ದೀನಿ. ಟೊಮಾಟೊ ಹಾಕ್ಕೊಂಡು ಇದಕ್ಕೆ ಹಸಿ ಬಟಾಣಿ ಹಾಕೋತಾ ಇದ್ದೀನಿ. ನೋಡಿ, ಹಸಿ ಬಟಾಣಿ ಸೀಸನು ಮುಗಿಯೋಕ್ಕೆ ಬಂದಿದೆ. ನಾನಂತೂ ಸ್ಟೋರ್ ಇಟ್ಕೊಂಡಿದ್ದೀನಿ 2-3 kg ಅಷ್ಟು. ನೀವು ಸ್ಟೋರ್ ಮಾಡಿ ಫ್ರೀಝರಲ್ಲಿ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮುಂದಕ್ಕೆ ನಮಗೆ ಎಲ್ಲ ರೆಸಿಪಿಗೂ ಯೂಸ್ ಆಗುತ್ತೆ. ಈಗ ಸೀಸನ್ ಮುಗಿಯೋಕ್ಕೆ ಬಂದಿದೆ ಅಲ್ವಾ, ಹಸಿ ಬಟಾಣಿಗೆ ಸಿಗೋದು ಕಮ್ಮಿ ನಮಗೆ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಅರಿಶಿನ ಪೌಡ್ರು ಆಮೇಲೆ ಧನಿಯಾ ಪೌಡ್ರ್ ಹಾಕ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಹೊತ್ತು ಆಮೇಲೆ ರುಬ್ಕೊಂಡಿರೋ ಎಲ್ಲ ಮಸಾಲೆನ ಇದಕ್ಕೆ ಹಾಕ್ಕೋಬೇಕು. ಇದು ಹಾಕಿಬಿಟ್ಟು ಇದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನಾನು ಸಿಪ್ಪೆ ತೆಗೆದಿರೋ ಈ ಅವರೆಕಾಳನ್ನ ಹಾಕ್ಕೋತೀನಿ. ನೋಡಿ, ತುಂಬ ಬೇಗ ಬೇಯುತ್ತೆ ಇದು. ಲಾಸ್ಟಲ್ಲೇ ಹಾಕ್ಕೋಬೇಕು, ತುಂಬ ಬೇಗ ಸಾಫ್ಟ್ ಆಗಿಬಿಡುತ್ತೆ ಇದು ಸಿಪ್ಪೆ ತೆಗ್ದಿರ್ತೀವಲ್ಲ. ಇದು ಅವರೆಕಾಳು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇದಕ್ಕೆ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ಹಾಕ್ಕೋತೀನಿ. ಯಾಕಂದರೆ ಅರ್ಧ ಮಿಕ್ಸಿ ಜಾರಲ್ಲೇ ಮಸಾಲೆ ಇದ್ಬಿಡುತ್ತಲ್ವ, ನಾವು ತೊಳೆದು ಹಾಕ್ಕೊಳ್ಳಿಲ್ಲ ಅಂದರೆ. ನಾನಂತೂ ಹಾಕ್ತೀನಿ. ಇದಕ್ಕೆ ಬಿರಿಯಾನಿ ಮಸಾಲಾನ ಸ್ವಲ್ಪ ಹಾಕ್ಕೋತೀನಿ. ಬಿರಿಯಾನಿ ಮಸಾಲ ಹಾಕೋದ್ರಿಂದ ಈ ಬಾತ್ ರೆಡಿ ಆಗುತ್ತೆ, ತುಂಬ ಟೇಸ್ಟಿ ಆಗುತ್ತೆ. ಹಾಂ ಫ್ರೆಂಡ್ಸ್, ಇವತ್ತು ನಾನು ಅವರೆಕಾಳು ಬಾತ್ ಮಾಡ್ತಾಯಿದ್ದೀನಿ. ಲಾಸ್ಟು ಈಗ ಸೀಸನ್ ಮುಗಿಯಾಗಿ ಬಂದಿದೆ ಅವರೆಕಾಳು, ಅದಕ್ಕೆ ಒಂದು ರೆಸಿಪಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅವರೆಕಾಳು ಬಾತ್ ಮಾಡ್ತಾಯಿದ್ದೀನಿ ಇವತ್ತು. ಗ್ರೀನ್ ಅವರೆಕಾಳು ಬಾತ್. ಇಲ್ಲಿ ನೋಡಿ, ಇದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದ್ರ ಮೆಜರ್ಮೆಂಟಿಗೆ ನಾನು ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಕಪ್ಪು ಅಕ್ಕಿಯಿಂದ ನೀವು ಮಾಡ್ತಿದ್ದೀರಾ ಅದರ ಮೆಜರ್ಮೆಂಟಿನಿಂದನೇ ನೀವು ಈ ಥರ ನೀವು ಮನೇಲಿ ಮಾಡ್ಕೋಬೋದು. ಅವರೆಕಾಳು ಬಾತ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕುದಿ ಬಂದ ಮೇಲೆ ಇದನ್ನು ನಾನು ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊತೀನಿ. ವಿಸಿಲ್ ಹಾಕ್ಸಲ್ಲ ನಾನು. ವಿಸಿಲ್ ಹಾಕ್ಸಿದ್ರೆ ಅದ್ರ ಟೇಸ್ಟ್ ಹೋಗ್ಬಿಡುತ್ತೆ. ಇದಕ್ಕೆ ತುಪ್ಪನೂ ಹಾಕ್ಕೊಂಡಿದ್ದೆ ನಾನು, ಅದು ಸ್ಕಿಪ್ ಆಗಿದೆ. ನೀವು ತುಪ್ಪ ಹಾಕಿ ಇದನ್ನು ಮಾಡ್ಕೊಳ್ಳಿ. ನೋಡಿ, ನಂದು ಗ್ರೀನ್ ಅವರೆಕಾಳು ಬಾತ್ ರೆಡಿಯಾಗಿದೆ. ಬಿಡಿಯಾಗಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂದರೆ, ನಾನು ಅಕ್ಕಿನ ಒಂದು ಸ್ವಲ್ಪ ತೊಳೆದು ಒಂದು 5 ನಿಮಿಷ 10 ನಿಮಿಷ ಇಟ್ಬಿಟ್ಟಿದ್ದೆ. ಒಗ್ಗರಣೆ ಮಾಡೋಕ್ಕಿಂತ ಮುಂಚೆ ತೊಳೆದಿಟ್ಟಿದ್ದೆ. ಬಿಸಿ ಬಿಸಿ ಪುಲಾವ್ ತಿನ್ನೋಕೆ ರೆಡಿಯಾಗಿದೆ. ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡಿ. ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಈ ಅವರೆಕಾಳು ಬಾತ್ನ ತಿನ್ನೋಣ, ಎಲ್ಲರೂ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮೈ